ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಯಾವ ಸ್ವರೂಪದಲ್ಲಿದೆ ಅನ್ನುವಂಥ ಮಾಹಿತಿಯನ್ನು ನಾನು ಈಗಾಗಲೇ ಕೊಟ್ಟೆ. ಇನ್ನು ಯುದ್ಧದ ಪರಿಣಾಮಗಳು ಏನಾಗ್ತಿದೆ, ಭಾರತದ ಮೇಲೆ ಏನು ಪರಿಣಾಮಗಳಾಗ್ತಿದೆ, ಆ ಡೀಟೇಲ್ ಅನ್ನು ನೋಡ್ತಾ ಹೋಗೋಣ. ಸಿಲಿಂಡರ್ ಸಮಸ್ಯೆ ದೇಶದಲ್ಲಿ ಕಾಣಿಸಿಕೊಂಡಿರೋದು, ಇನ್ನೂ ಕೂಡ ಅದಕ್ಕೆ ಪರಿಹಾರ ಸಿಕ್ಕಿಲ್ಲ, ಪರಿಹಾರ ಸಿಗುವ ಲಕ್ಷಣವೂ ಕಾಣ್ತಾ ಇಲ್ಲ. 5ನೇ ದಿನ ಇವತ್ತು, ಸೋಮವಾರದಿಂದ ಸಮಸ್ಯೆ ಸೃಷ್ಟಿಯಾಗಿದ್ದು ಇನ್ನೂ ಕೂಡ ಕಮರ್ಷಿಯಲ್ ಸಿಲಿಂಡರ್ ಲಭ್ಯವಾಗ್ತಾ ಇಲ್ಲ ಹೋಟೆಲ್ಗಳಿಗೆ ಮತ್ತು ಸಂಸ್ಥೆಗಳಿಗೆ. ಗೃಹ ಬಳಕೆ ಸಿಲಿಂಡರ್ ಅನ್ನು ಬಳಸಿ ಹೋಟೆಲ್ಗಳನ್ನು ನಡೆಸೋದಕ್ಕೆ ಅವಕಾಶ ಇಲ್ಲ. ಆ ರೀತಿ ಆದರೆ ನಾವು ಕಾರ್ಯಾಚರಣೆಯನ್ನು ಮಾಡ್ತೀವಿ ಅಂತ ಆಹಾರ ಇಲಾಖೆ ಹೇಳಿಕೊಂಡಿತ್ತು. ಈಗ ಅಲ್ಲಲ್ಲಿ ಈ ರೀತಿಯ ಘಟನೆಗಳು ಕೂಡ ನಡೀತಾ ಇದ್ದಾವೆ. ಪೊಲೀಸರು, ಆಹಾರ ಇಲಾಖೆ ಜಂಟಿ ಕಾರ್ಯಾಚರಣೆಯನ್ನು ಮಾಡ್ತಾ ಇರೋದು. ಗೃಹ ಬಳಕೆ ಅಂದ್ರೆ 14 kgಯ ಗ್ಯಾಸ್ ಸಿಲಿಂಡರ್ ಅನ್ನು ಬಳಸಿ ಹೋಟೆಲ್ ರನ್ ಮಾಡೋದಕ್ಕೆ ಹೋದ್ರೆ ಕ್ರಮ ಕೈಗೊಳ್ತೀವಿ ಅನ್ನೋ ಎಚ್ಚರಿಕೆ ಅಲ್ಲಲ್ಲಿ ಕಾರ್ಯಾಚರಣೆ ಆಗ್ತಾ ಇದೆ. ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರು ಅದು 14.2 kgಯದ್ದು ಮತ್ತು ಪ್ರೈವೇಟ್ ಗ್ಯಾಸು 12 kg. ಇದನ್ನ ಬಳಸಿ ಏನಾದರೂ ಹೋಟೆಲ್ ರನ್ ಮಾಡ್ತಾ ಇದ್ರೆ, ಬೀದಿ ಬದಿ ವ್ಯಾಪಾರ ಮಾಡ್ತಾ ಇದ್ರೆ ಅವರಿಗೂ ಸಂಕಷ್ಟ ಕಾದಿದೆ. ಗ್ಯಾಸ್ ಇಲ್ಲದೆ ವ್ಯಾಪಾರಗಳನ್ನ ಬಂದ್ ಮಾಡಿದ್ದಾರೆ ಬೀದಿ ಬದಿ ವ್ಯಾಪಾರಿಗಳು. ಬೆಂಗಳೂರಲ್ಲೇ 28,000 ಬೀದಿ ಬದಿ ವ್ಯಾಪಾರಿಗಳು ಪರದಾಡ್ತಾ ಇದ್ದಾರೆ. ಮನೆ ಬಳಕೆಯ ಗ್ಯಾಸ್ ಬಳಸಿ ಜೀವನ ಮಾಡ್ತಾ ಇದ್ರು. ಕೆಲ ಹೋಟೆಲ್ಗಳು ಬಂದಾದ ನಂತರ ಈಗ ಬೀದಿ ಬದಿ ವ್ಯಾಪಾರಿಗಳು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಇಡ್ಲಿ, ದೋಸೆ, ಪಾನಿಪುರಿ ಅಂದರೆ ಸಣ್ಣ ಸಣ್ಣ ಅಂಗಡಿಗಳನ್ನು, ಟ್ರಕ್ಗಳನ್ನು, ಫುಡ್ ಟ್ರಕ್ಗಳನ್ನು ಇಟ್ಕೊಂಡಿದ್ದವರು ಸದ್ಯ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಅಲ್ಲಿ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರನ್ನು ಬಳಸಲಾಗ್ತಾ ಇತ್ತು. ಈಗ ಪೊಲೀಸರು ಮತ್ತು ಆಹಾರ ಇಲಾಖೆಯ ಸಿಬ್ಬಂದಿ ಜಂಟಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಗೃಹ ಬಳಕೆಯ ಸಿಲಿಂಡರನ್ನು ವಾಣಿಜ್ಯ ಬಳಕೆಗೆ ಅವಕಾಶ ಇಲ್ಲ ಅಂತ ಅಲ್ಲಲ್ಲಿ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಇಸ್ರೇಲ್ ಇರಾನ್ ವಾರ್ ಎಫೆಕ್ಟ್ ಈಗ ಬೀದಿ ಬದಿ ವ್ಯಾಪಾರಿಗಳಿಗೂ ಕೂಡ ಅದರ ಒಂದು ಬಿಸಿ ತಟ್ಟಿರುವಂಥದ್ದು. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಬೀದಿ ಬದಿ ವ್ಯಾಪಾರಿಗಳ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂಥ ರಂಗಸ್ವಾಮಿ ಅವರು ಹಾಗೂ ಮಹಿಳಾ ಅಧ್ಯಕ್ಷರಿದ್ದಾರೆ. ಬನ್ನಿ ಕೇಳೋಣ. ಸರ್, ಈಗಾಗಲೇ ಸಾಕಷ್ಟು ಅಂದರೆ ಈ ಒಂದು ಯುದ್ಧ ಸ್ಟಾರ್ಟ್ ಆದಾಗಿಂದ ಸಾಕಷ್ಟು ಸಮಸ್ಯೆ ಆಗಿರುವಂಥದ್ದು, ಅದರಲ್ಲೂ ಕೂಡ ಬೀದಿ ಬದಿ ವ್ಯಾಪಾರಿಗಳಿಗೆ ತುಂಬ ತೀವ್ರತೆ ಈ ಒಂದು ಸಮಸ್ಯೆ ಕಾಡ್ತಾ ಇದೆ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಏನು ಬಂದಿದೆ? ಸರ್, ಈಗಾಗಲೇ ನಾನು 2 ಡೇಸಿಂದ ನನಗೆಲ್ಲ ಬೀದಿ ಬದಿ ವ್ಯಾಪಾರ ರಾಜ್ಯದಂತ, ಅದು ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಕಾಫಿ, ಟೀ, ಫುಡ್ ವ್ಯಾಪಾರ ಮಾಡೋರು, ಚೈನೀಸ್ ವ್ಯಾಪಾರ ಮಾಡೋರು ಮತ್ತು ಊಟ ತಿಂಡಿ ಇವರೆಲ್ಲ ಮಾಡೋರು ಮನೆ ಸಿಲಿಂಡರ್ಗಳನ್ನು ಉಪಯೋಗಿಸ್ತಾರೆ. ಆ ಮನೆ ಸಿಲಿಂಡರ್ 1 ಸಿಲಿಂಡರ್ 2 ಸಿಲಿಂಡರ್ ಉಪಯೋಗಿಸ್ತಾರೆ. ಈಗಾಗಲೇ ಅದು ಏನಾಗುತ್ತೆ ಅಂದರೆ, ಬೆಳಗ್ಗೆ ತಿಂಡಿ ಮಾಡೋರು ಫ್ರೆಶ್ಶಾಗೆ ಕೊಡಬೇಕಾಗತ್ತೆ ಮತ್ತು ಮಧ್ಯಾಹ್ನ ಊಟ ಮಾಡೋರು ಅಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ಇಲ್ಲಿ ತರಬೇಕಾಗತ್ತೆ. ಇವಾಗ ನಮಗೆ ಸಿಲಿಂಡರ್ ಏನಾಗಿದೆ ಅಂದರೆ, ಒಂದು ಸಿಲಿಂಡ್ರು ಇವಾಗ 1,050 ರೂಪಾಯಿ ನಾವು ಕೊಡ್ತಾ ಇದ್ದೋ, ಇವಾಗ 1,500 1,700 ಕೊಟ್ಟರು ಸಿಲಿಂಡರ್ ಸಿಗ್ತಾ ಇಲ್ಲ. ಆದರೆ ಈಗಾಗಲೇ ನೈಟು ಕಾಫಿ ಟೀ ಮಾಡೋರು ಸಂಪೂರ್ಣವಾಗಿ ಈಗಾಗಲೇ ನನಗೆ ಸುಮಾರು ಮಾಹಿತಿ ಬಂದ ಪ್ರಕಾರವಾಗಿ ನೈಟ್ ವ್ಯಾಪಾರವನ್ನು ಬಂದ್ ಮಾಡಿದ್ದಾರೆ. ಕಾಫಿ ಟೀ ಯಾಕೆಂದರೆ ನೈಟು ಜರ್ನಿ ಮಾಡತಕ್ಕಂಥವರು ನೈಟು ಯಾಕೆಂದರೆ 12 ಗಂಟೆಯಿಂದ 3, 4, 5 ಗಂಟೆವರೆಗೂ ಕಾಫಿ ಟೀ ವ್ಯಾಪಾರ ಮಾಡ್ತಾರೆ. ಬೆಳಗಿನ ಫುಡ್ ವ್ಯಾಪಾರ ಮಾಡೋರು ಸುಮಾರು ಜನ ಈಗಾಗಲೇ ಫುಡ್ ವ್ಯಾಪಾರ ಮಾಡೋರು ಈ ಬಿಸಿ ಇಡ್ಲಿ ಮತ್ತು ದೋಸೆ ಇಂಥವೆಲ್ಲ ಸಂಪೂರ್ಣ ಬದ್ಧ ಮಾಡಿದ್ದಾರೆ. ಇದ್ರ ಜೊತೆಗೆ ಈಗೇನು ಫುಟ್ಪಾತ್ ಮೇಲೆ ವ್ಯಾಪಾರ, ಊಟ ತಿಂಡಿ ಏನು ವ್ಯಾಪಾರವನ್ನು ಮಾಡ್ತಾಯಿದ್ರು, ಸ್ನ್ಯಾಕ್ಸ್ ಇಟ್ಕೊಂಡು ವ್ಯಾಪಾರ ಮಾಡ್ತಾಯಿದ್ರು, ಅವರು ಕೂಡ ಬಂದ್ ಮಾಡಿದಾರಾ ಹೇಗೆ ನಿಮ್ಮ ಗಮನಕ್ಕೆ? ಅಲ್ಲೇ ಬಂದ್ ಮಾಡಿದ್ದಾರೆ ಸರ್. ನನಗೆ ಈಗಾಗಲೇ ನಾನು ಬೆಳಗ್ಗೆ ಮೆಸೇಜ್ಗಳೆಲ್ಲ ಬೇರೆ ಬೇರೆ ಕಳಿಸಿದ್ದಾರೆ. ಸಂಪೂರ್ಣವಾಗಿ ನಿಮಗೆಲ್ಲ ಮಾಹಿತಿಗಳು ಕೊಟ್ಟಿದ್ದೀನಿ. ಕಾಫಿ ಟೀ ಮಾಡೋರು, ಈ ಪಾನಿಪುರಿ ಮಾಡೋರು ಮತ್ತು ಈ ದೋಸೆ ಇಡ್ಲಿ ಮತ್ತು ಊಟ ಮಾಡೋರು ಈಗ ಅವರು 1 ಸಿಲಿಂಡರ್ 2 ಸಿಲಿಂಡರ್ ಇರ್ತಾರೆ. 1 ಸಿಲಿಂಡರ್ ಖಾಲಿ ಆಗಿರುತ್ತೆ. ಒಂದು ಮಿನಿಮಮ್ ಅರ್ಧ ಸಿಲಿಂಡರ್ 1 ಸಿಲಿಂಡರ್ ಬೇಕು. 2 ಡೇಸ್ 3 ಡೇಸ್ ಸಿಲಿಂಡರ್ ಸಿಗೋದಿಲ್ಲ. ಮತ್ತು ಬುಕ್ ಮಾಡಿದ್ರು 1 ವಾರ 1 ತಿಂಗಳು ಬೇಕಾಗುತ್ತೆ, ಇವಾಗ ಸಿಗ್ತಾ ಇಲ್ಲ. ಅದರಿಂದ ನಾನು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೋತಾ ಇದ್ದೀನಿ, ಇದನ್ನು ಆದಷ್ಟು ನಮ್ಮ ಸ್ಟ್ರೀಟ್ ವೆಂಡರ್ ಆಕ್ಟ್ ಅಡಿಯಲ್ಲಿ FSS ಕಡೆ ವತಿಯಿಂದ ನಮ್ಮ ಬೀದಿ ಬದಿ ವ್ಯಾಪಾರಿಗೆ ಗ್ಯಾಸ್ ವ್ಯವಸ್ಥೆ ಮಾಡಿಕೊಳ್ಳಿ ಅಂತೇಳಿ ಬುಕ್ ಮಾಡಿದ ತಕ್ಷಣ ಕೊಡಬೇಕು ಅಂತ ನಾನು ಮನವಿ ಮಾಡ್ಕೋತೇನೆ. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.